ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾಸನ ನಗರದ ಕುವೆಂಪು ರಸ್ತೆ ಬಳಿ ಇರುವಂತಹ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಇರುವ ಹುತಾತ್ಮರ ಸ್ಮಾರಕದ ಬಳಿ ಶುಕ್ರವಾರದಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆಯನ್ನ ಸ್ಮಾರಕಕ್ಕೆ ಪುಷ್ಪವನ್ನ ಅರ್ಪಿಸಿ ನಮನ ಸಲ್ಲಿಸಿ 2 ನಿಮಿಷ ಮೌನ ಆಚರಿಸಿ ಸಿಹಿ ಹಂಚೋದ್ರ ಮುಖೇನ ಗೌರವ ಸಲ್ಲಿಸಿದರು. ಇದೇ ವೇಳೆ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಉದ್ದೇಶಿಸಿ ಮಾತನಾಡಿ 1999 ಮೇ ತಿಂಗಳಿನಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದರೆ ಸುಮಾರು 2 ತಿಂಗಳುಗಳ ಕಾಲ ನಡೆದಿದೆ. ಈ ಯುದ್ಧದಲ್ಲಿ ಭಾರತೀಯ ಸೇನೆ ವಿಜಯ ಸಾಧಿಸಿತ್ತು. ಈ ಯುದ್ಧದಲ್ಲಿ ಅನೇಕ ವೀರ ಯೋಧರು ಹುತಾತ್ಮರಾದರು. ಕಾರ್ಗಿಲ್ ವಿಜಯ ದಿವಸವನ್ನ ಪ್ರತಿ ಜುಲೈ 26ರಂದು ಆಚರಣೆ ಮಾಡಲಾಗುತ್ತೆ. ಭಾರತೀಯರಿಗೆ ಇದು ಎಂದು ಮರೆಯದ ಅವಿಸ್ಮರಣೀಯ ದಿನದಲ್ಲಿ ಜುಲೈ 26 ಕೂಡ ಹೌದು. ಇವತ್ತಿನಷ್ಟು ಕಮ್ಯುನಿಕೇಷನ್ ಅಂದು ಇರಲಿಲ್ಲ. ಪತ್ರಿಕೆಯಲ್ಲಿ ಬಂದಿರೋದನ್ನ ನೋಡಿ ತಿಳಿದುಕೊಳ್ಳಬೇಕಾಗಿತ್ತು. ಕಾರ್ಗಿಲ್ ಯುದ್ಧ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಮ್ಮ ಭಾರತದ ವೀರ ಯೋಧರು ಸದೆಬಡಿದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನ ವಶಕ್ಕೆ ಪಡೆದ ದಿನವಾಗಿದೆ ಎಂದರು. ನಮ್ಮ ಯೋಧರು ತಮ್ಮ ಜೀವನವನ್ನ ಬಲಿದಾನ ಮಾಡಿ ನಮ್ಮನ್ನು ಕಾಪಾಡಿದ್ದಾರೆ. ಈ ದಿವಸವನ್ನ ಮರೆಯಲು ಆಗಲ್ಲ ಎಂದರು. ಇನ್ನು ಕರ್ನಲ್ ನಟೇಶ್ ಮಾತನಾಡಿ, ಜುಲೈ 26ರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ ಡ್ರಾಸ್ ವಲಯದಲ್ಲಿ ಪ್ರದರ್ಶಿಸಿದ ಶೌರ್ಯದ ನೆನಪಿಗಾಗಿ ಈ ದಿನವನ್ನ ಕಾರ್ಗಿಲ್ ವಿಜಯ ದಿವಸ ಎಂದು ಆಚರಿಸಲಾಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಪತಾಕೆಯನ್ನ ಹಾರಿಸಿ 24 ವರ್ಷ ತುಂಬುತ್ತೆ. ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರನ್ನ ಸ್ಮರಿಸಲು ದೇಶವು ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಗುತ್ತೆ. ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ ಅಂದ್ರೆ ಸುಮಾರು 2 ತಿಂಗಳುಗಳ ಕಾಲ ನಡೆದಿತ್ತು ಎಂದರು. ಈ ಯುದ್ಧದಲ್ಲಿ ಲೇಹ್ ಹೆದ್ದಾರಿ ತನಕ ನುಗ್ಗಿ ಬಂದಿದ್ದ ಪಾಕ್ ಸೇನೆಯನ್ನ ಭಾರತೀಯ ಸೇನೆ ಕೆಚ್ಚೆದೆಯಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿ ಸುಮಾರು 527 ಭಾರತೀಯ ಯೋಧರು ಹುತಾತ್ಮರಾದರು ಎಂದು ಬೇಸರ ವ್ಯಕ್ತಪಡಿಸಿದರು. ವಿಜಯವನ್ನ ಕೊಟ್ಟಿರುವ ದಿವಸವಾಗಿದ್ದು ಈ ವಾರ್ನಲ್ಲಿ ದೇಶ ಉಳಿಸಲು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಈಗಿನ ಮಕ್ಕಳು ಈ ಬಗ್ಗೆ ತಿಳಿದು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಎಂದರು. ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ನಮ್ಮ ದೇಶವನ್ನ ಕಾಯಲು ತಮ್ಮ ಮಕ್ಕಳನ್ನ ಸೇನೆಗೆ ಸೇರಿಸಿರುವ ತಂದೆ ತಾಯಿಗೆ ಮೊದಲ ನಮಸ್ಕಾರವನ್ನ ತಿಳಿಸ್ತೀನಿ. ನಮ್ಮ ದೇಶ ಕಾಯಲು ಕಷ್ಟವಾಗಿದ್ದು ಕಾಶ್ಮೀರದಲ್ಲಿ ಗಲಾಟೆ ಆಗಿರೋದು, ಇತರೆ ಗೊಂದಲ ನಡೆದಿದೆ. ದೇಶ ಕಾಯುವ ಎಲ್ಲ ಅಣ್ಣ ತಮ್ಮಂದಿರಿಗೂ ಇವತ್ತು ಅವರಿಗೆ ಹಾಸನದಿಂದ ನಮಸ್ಕರಿಸ್ತೀವಿ. ಒಂದು ದೇಶ ಕಾಯುವವರು, ಇನ್ನೊಂದು ತಂದೆ ತಾಯಿ ಕಾಯುವವರು, ಇವೆರಡು ಇದ್ರೆ ನಾವು ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ಅವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಕಿವಿಮಾತು ಹೇಳಿದ್ದಾರೆ. ಇಟ್ ಇಸ್ ಆಕ್ಚುಲಿ ವಿತಿನ್ ನಮ್ಮ ದೇಶದ ಒಳಗಡೆನೆ ಅವರು ವಿಂಟರ್ ಸೆಷನ್ ಅಲ್ಲಿ ಇನ್ಕರ್ಷನ್ ಮಾಡಿ ಒಳಗಡೆ ಕೂತಿದ್ರು. ಸೊ ಕ್ಯಾಪ್ಟನ್ ಕಾಲಿಯಾ ಅಂತ ಇದ್ರು, ಅವರು ರೆಕ್ಕಿ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಎಂಟೈರ್ ಲೇ ಪೋರ್ಷನ್ ಅಲ್ಲಿ ಅರೌಂಡ್ 120 ಕಿಲೋಮೀಟರ್ಸ್ ಪಾಕಿಸ್ತಾನವ್ರು ಬಂದು ಮುಜಾಹಿದ್ ಜೊತೆ ಸೇರಿಕೊಂಡು ಅದನ್ನು ಆಕ್ಯುಪೈ ಮಾಡಿದ್ರು. ಸೊ ಆವಾಗ ಇಂಡಿಯನ್ ಆರ್ಮಿ ಆ್ಯಕ್ಷನ್ ತಗೊಂಡು ಅಲಾಂಗ್ ವಿತ್ ನೇವಿ, ಏರ್ ಫೋರ್ಸ್, ಆರ್ಮಿ ಅವರೆಲ್ಲ ಒಟ್ಟು ಸೇರಿಸಿ ಜುಲೈ 26ಗೆ ನಮಗೆ ಕಾರ್ಗಿಲ್ ವಿಜಯವನ್ನು ಕೊಟ್ಟಿರುವಂಥ ಎಂಟೈರ್ ಆರ್ಮ್ ಫೋರ್ಸ್ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ. ಈ ವಾರಲ್ಲಿ ಆಫೀಸರ್, JCOs ಆಮೇಲೆ ಜವಾನ್, ಆಲ್ ಆರ್ಮ್ ಫೋರ್ಸಸ್ ಸೇರಿದರೆ ಅರೌಂಡ್ 527 ಟ್ರೂಪ್ಸ್ ತಮ್ಮ ಪ್ರಾಣ ತ್ಯಾಗವನ್ನು ನಮ್ಮ ದೇಶವನ್ನು ಉಳಿಸೋಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೆ. ಅವರ ಬ್ರೇವರಿ, ಕರೇಜ್ ಅದನ್ನು ನೆನೆಸ್ಕೊಂಡು ಈಗಿನ ಮಕ್ಕಳು ಈಗ ಏನಿದ್ದಾರೆ, ನಾವುಗಳಲ್ಲೆಲ್ಲ ಏನಿದ್ದೀವಿ, ನಾವು ದೇಶಕ್ಕಾಗಿ ಒಂದು ಒನ್ ನೇಷನ್ ಅಂತ ಮೈಂಡಲ್ಲಿ ಇಟ್ಕೊಂಡು ಮುಂದೆ ಬೆಳೆಯುವಂಥ ಇದನ್ನು ಮಾಡೋಣ. ಅವ್ರಿಗೇನಾದರೂ ಒಂದು ಸಮರ್ಪಣೆ ಮಾಡಬೇಕು ಅಂದರೆ ನಾವು ಆ ಕರೇಜನ್ನು ಬೆಳೆಸ್ಕೊಂಡು ಅದನ್ನು ನಮ್ಮ ನಾರ್ಮಲ್ ಸೊಸೈಟಿಯಲ್ಲಿ ಯಾವ ಒಳ್ಳೆಯ ಕೆಲಸ ಮಾಡಬೇಕು ಅದನ್ನು ಮಾಡಿ ಅವರಿಗೆ ಒಂದು ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸ್ಬೋದು ಅಂತ ಹೇಳಿ ಈ ವಾರ್ ಮೆಮೋರಿಯಲ್ ಮಾಡೋಕ್ಕೆ ಅರೌಂಡ್ 2016 ಇಲ್ಲಿನ MLAಗಳು, ಪದಾಧಿಕಾರಿಗಳು, ನಗರಸಭೆಯವರು ಅವ್ರದ್ದೇ ಖರ್ಚಲ್ಲಿ ನಮ್ಮನ್ನು ವಾರ್ ಮೆಮೋರಿಯಲನ್ನು ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ನೆನೆಸ್ಕೊತಾ ಈ 2 ನಿಮಿಷದ ಭಾಷಣವನ್ನು ನಾನು ಮುಗಿಸ್ತೀನಿ. ನೋಡ್ತಾ ಇದ್ದೀರಾ, ಯುದ್ಧ ನಡೀತಾ ಇದ್ದಿದ್ದು ಆ ಒಂದಿದ್ದು ಯಾವ ಲೆವೆಲಿನ ಎಮರ್ಜೆನ್ಸಿ ಬೇಕಿದ್ರೆ ಡಿಕ್ಲೇರ್ ಆಗ್ಬೋದು ಅನ್ನೋ ಲೆಕ್ಕದಲ್ಲಿದ್ವಿ. ಅದನ್ನೇ ನಮ್ಮ ಪರಮೇಶ್ ಸಾಹೇಬ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಆವಾಗ ನನ್ನ ಬ್ಯಾಚ್ಮೇಟ್ ಕಾದರ್ ಅಂತೇಳಿ ಈಗ ಅವರು ಅಡಿಷನಲ್ SP ತುಮಕೂರಿದ್ದಾರೆ. ಇನ್ ಕೇಸ್ ಪೊಲೀಸಿಂದಲೂ ಕರಿಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ಏಕೆಂದರೆ ಇದು ಮೇಜರ್ ವಾರ್ ಆಗಿ ಟರ್ನ್ ಆಗ್ಬೋದು ಅಂತೇಳಿ. ಹಂಗಾಗಿ ಆವಾಗಲೂ ನಾವು ಕೂಡ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ವಿ. ಈ ಥರ ನಮಗೆ ಈ ಒಂದು ಯುದ್ಧದ ಪರಿಚಯ ಆಗಿದ್ದು
ಆದರೆ ಇವತ್ತಿನಷ್ಟು ಕಮ್ಯುನಿಕೇಷನ್ ಅವತ್ತಿರಲಿಲ್ಲ ನಮಗೆ. ಏನು ನಡೀತಾ ಇದೆ ಅಲ್ಲಿ ಅನ್ನೋದು ಅಥವಾ ಟಿ ವಿನಲ್ಲಿ ನೋಡಬೇಕಿತ್ತು, ಇಲ್ಲ ಪ್ರೆಸ್ಸಲ್ಲಿ ಬಂದಿದ್ದು ನೋಡ್ತಾ ಇದ್ವಿ. ಬಹುಶಃ ನಾವೇನೀಗ ಸಿನಿಮಾ ನೋಡ್ತೀವಿ ಈ ಥರ ಅನಿಸಿರ್ತದೆ ನಮಗಷ್ಟೇ. ಆವತ್ತಿನ ಅಲ್ಲಿ ಹೋರಾಡಿ ಅಲ್ಲಿ ಬಲಿದಾನ ಅಥವಾ ಅಲ್ಲಿ ಉಳ್ಕೊಂಡು ಇವತ್ತೆಷ್ಟು ಸಾವಿರಾರು ಜನ ಹ್ಯಾಂಡಿಕ್ಯಾಪ್ಡ್ ಆಗಿ ಇನ್ನೊಂದು ಥರದಲ್ಲಿ ಅವ್ರ ಜೀವ ಮತ್ತು ಅವರ ಒಂದು ಜೀವನವನ್ನು ಈ ದೇಶಕ್ಕೆ ಅವರು ಸಮರ್ಪಣೆ ಮಾಡಿದ್ದಾರೆ. ಆ ಮೂಲಕ ನಾವು ಇವತ್ತೇನು ಅವರ ಒಂದು ಬಲಿದಾನದಿಂದ ಈ ಒಂದು ಒಳ್ಳೆಯ ಜೀವನವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ ಅಂತೇಳಿ ನಾನಾದರೂ ಅಂದ್ಕೊತೀನಿ. ಏಕೆಂದರೆ ಹೊರಗಡೆ ಏನಂದರೆ ಎಕ್ಸ್ಟರ್ನಲ್ ಥ್ರೆಟ್ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಯಾವ ದೇಶ ಕೂಡ ಮುಂದುವರಿಯೋಕ್ಕಾಗಲಿ ಅಥವಾ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಸುತ್ತಮುತ್ತ ಇರೋ ದೇಶಗಳನ್ನ ಭಾಳ ನೋಡ್ತಾ ಇದ್ದೀವಿ. ಅದು ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಅಥವಾ ಇನ್ನೊಂದರ ಇದ್ರ ಮೇಲೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ದಿವಸ ಈ ಒಂದು ನಮ್ಮ ಒಂದು ಒಳ್ಳೆಯ ಜೀವನ ನಡೆಸೋದಕ್ಕೆ ಏನು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು ಆ ಒಂದು ಎಲ್ಲ ಇವ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ನಮನಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ನಿವೃತ್ತ ಯೋಧರ ಮಕ್ಕಳನ್ನ ಅಭಿನಂದಿಸಿ ಗೌರವಧನ ನೀಡಿ ಗೌರವಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಎನ್ಸಿಸಿ ಕಮಾಂಡೆಂಟ್ ಅಧಿಕಾರಿ ಪುನೀತ್ ಶರ್ಮಾ, ಮಾಜಿ ಯೋಧರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ, ಕಾರ್ಯದರ್ಶಿ ಪ್ರದೀಪ್ ಸಾಗರ್, ದೊರೆರಾಜು, ಪರಮೇಶ್ವರ್ ಹಾಗೂ ಇನ್ನರ್ ವೀಲ್ ಕ್ಲಬ್ ನೂತನ ಅಧ್ಯಕ್ಷೆ ಡಾಕ್ಟರ್ ತನುಜಾ ಡಿಆರ್, ನಳಿನಿ, ಚಾರಿಟರ್ ಪ್ರೆಸಿಡೆಂಟ್ ರತೀಶ್ ಸೇರಿ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.